ನಿನ್ನೆ ಏನು ಬಿಗ್ ಬಾಸ್ ಸೀಸನ್ 12 ಶುರುವಾಗಿ ಮೊದಲ ದಿನವೇ ಒಂದು ಎಲಿಮಿನೇಷನ್ ಆಗಿದೆ. ಇದರಿಂದಾಗಿ ರಾಜ್ಯದಾದ್ಯಂತ ಭಾರಿ ಬೇಸರ ವ್ಯಕ್ತವಾಗ್ತಾ ಇದೆ. ಏನು ಮಂಗಳೂರಿನ ಬೆಡಗಿ ರಕ್ಷಿತಾ ಶೆಟ್ಟಿ ಏನು ತಪ್ಪಾಗಿ ಕನ್ನಡ ಮಾತನಾಡಿದ್ರು ಕೂಡ ಎಲ್ಲರಿಗೂ ಭಾರಿ ಇಷ್ಟವಾಗಿದ್ರು. ಆದರೆ ಮೊದಲ ದಿನವೇ ಅವರನ್ನ ಎಲಿಮಿನೇಟ್ ಮಾಡಲಾಗಿದೆ. ಬಿಗ್ ಬಾಸ್ ಮನೆಯಿಂದ ಅವರನ್ನ ಹೊರಗೆ ಕಳಿಸಲಾಗಿದೆ. ಇದರಿಂದ ಅವರ ಅಭಿಮಾನಿಗಳು ಬೇಸರಗೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಎಲಿಮಿನೇಷನ್ ಪ್ರಕ್ರಿಯೆ ಏನು ನಡೀತು, ಇದರಿಂದ ಜನ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಬಿಗ್ ಬಾಸ್ ಶುರುವಾಗ್ತಿದ್ದಂತೆ ಫುಲ್ ಟ್ರೋಲ್. ಬಿಗ್ ಬಾಸ್ ಮೊದಲ ದಿನವೇ ಕಂಟ್ರೋಲ್ ತಪ್ಪಿ ಹೋಗಿದೆ. ಮೊದಲ ದಿನವೇ ಬಿಗ್ ಬಾಸ್ ಹೌಸ್ನಲ್ಲಿ ಫೈರಿಂಗ್ ಶುರುವಾಗಿರುವಂತದ್ದು. ಒಂದು ಸ್ಪರ್ಧೆಯನ್ನ ಆಚೆ ಕಳಿಸುವ ಬಗ್ಗೆ ಚರ್ಚೆ ನಡೆದಿತ್ತು. ನೆನ್ನೆ ಹಾಟ್ ಸೀಟ್ ನಲ್ಲಿದ್ದ ರಕ್ಷಿತಾ, ಸ್ಪಂದನ ಮತ್ತು ಮಾಳು ನಡುವೆ ನಿನ್ನೆ ಒಬ್ಬರನ್ನ ಹೊರಗೆ ಕಳಿಸಬೇಕಾಯಿತು. ಇಬ್ಬರನ್ನ ಜೋಡಿ ಮಾಡಿ ಒಬ್ಬರಿಗೆ ಗೇಟ್ ಪಾಸ್ ನೀಡಬೇಕಾಯಿತು. ಹಾಗಾಗಿ ಮೂವರಲ್ಲಿ ಇಬ್ಬರನ್ನ ಸೇವ್ ಮಾಡಿ ಮನೆಯ ಕಂಟೆಸ್ಟೆಂಟ್ಸ್ ಒಬ್ಬರನ್ನ ಹೊರಗೆ ಕಳಿಸಿದ್ದಾರೆ. ರಕ್ಷಿತಾ ಶೆಟ್ಟಿಯನ್ನ ಕೈ ಬಿಟ್ಟಿದ್ದಾರೆ. ಇದರಿಂದಾಗಿ ಆಕ್ರೋಶ ಭುಗಿಲೆದಿದೆ. ಏನು ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ಸಮಯದಲ್ಲಿ ವೇದಿಕೆ ಮೇಲೆ ಸುದೀಪ್ ಜೊತೆ ರಕ್ಷಿತಾ ಶೆಟ್ಟಿ ಅವರು ಮಾತನಾಡ್ತಾ ಇದ್ರು. ಇದರ ವೇಳೆ ಅವರ ಕನ್ನಡ ಮೊದಲಿಂದನೂ ಭಾರಿ ಫೇಮಸ್ ಅವರು. ಅವತ್ತು ಕೂಡ ಜನ ಅವರ ಮಾತುಗಳಿಗೆ ಭಾರಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು. ಆದರೆ ನಿನ್ನೆ ನಡೆದಿದ್ದಂಥ ಒಂದು ಏನು ಎಲಿಮಿನೇಷನ್ ಪ್ರಕ್ರಿಯೆ ನಡೀತು. ಇದರಲ್ಲಿ ರಕ್ಷಿತಾ ಶೆಟ್ಟಿಯನ್ನ ಮನೆಯಿಂದ ಹೊರಗೆ ಕಳಿಸಲಾಯಿತು. ಮನೆಯಲ್ಲಿ ಒಂಟಿ ಜಂಟಿ ಎಂಬುವಂತಹ ಎರಡು ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಈ ಬಾರಿಯ ಬಿಗ್ ಬಾಸ್ ಅನ್ನ ಆರಂಭ ಮಾಡಲಾಗಿದೆ. ಏನು 5 ಜೋಡಿಗಳು ಹಾಗೂ 6 ಒಂಟಿಗಳು ಇದ್ದಿದ್ದಂಥದ್ದು. ನೆನ್ನೆ ಅವರ ಪೈಕಿ ಏನು 3 ಎಕ್ಸ್ಟ್ರಾ ಉಳಿದಿದ್ದು. ಅವರಲ್ಲಿ ಇಬ್ಬರನ್ನ ಉಳಿಸಿ ಒಬ್ಬರನ್ನ ಹೊರಗೆ ಕಳಿಸಬೇಕು ಅಂತ ಹೇಳಿ ಬಿಗ್ ಬಾಸ್ ನಿಂದ ಆದೇಶವಾಗುತ್ತೆ. ಇದರ ಪ್ರಕಾರವಾಗಿ ಏನು ಒಂಟಿಗಳಿದ್ರು ಅವರಿಗೆ ಸ್ಪೆಷಲ್ ಪ್ರಾವಿಷನ್ ಕೆಲವೊಂದಿಷ್ಟನ್ನ ನೀಡಲಾಗಿದೆ. ಅದರ ಪ್ರಕಾರವಾಗಿ ಈ 6 ಜನ ಡಿಸ್ಕಸ್ ಮಾಡಿ ಸ್ಪಂದನ, ಮಾಳು ಮತ್ತೆ ರಕ್ಷಿತಾ ಶೆಟ್ಟಿ ಇವರ 3ರ ಪೈಕಿ ಒಬ್ಬರನ್ನ ಹೊರಗೆ ಕಳಿಸಬೇಕಾಗತ್ತೆ. ಇದರ ಚರ್ಚೆ ನಡೀತಾ ಇರುವಂತಹ ವೇಳೆ ರಕ್ಷಿತಾ ಶೆಟ್ಟಿಯನ್ನ ಕಳಿಸಬೇಕು ಹೊರಗಡೆ ಅಂತ ಹೇಳಿ ಅವರು 4 ಜನ ಒಮ್ಮತದಿಂದ ನಿರ್ಧಾರ ಮಾಡಿ ಅವರನ್ನ ಹೊರಗೆ ಕಳಿಸ್ತಾರೆ. ಸ್ಪಂದನ ಮತ್ತು ಮಾಳು ಈ ಇಬ್ಬರನ್ನ ಜಂಟಿ ಮಾಡಿ ಅದೇ ಮನೆಯಲ್ಲಿ ಉಳಿಸ್ಕೊಳ್ಳಾಗುತ್ತೆ. ಈ ಒಂದು ಏನು ಪ್ರಕ್ರಿಯೆ ಏನು ನಡೀತು, ಏನು ನಿರ್ಧಾರ ಏನು ನಡೀತು ನಿನ್ನೆ, ಈ ವೇಳೆ ಅಲ್ಲಿ ನಡೆದಿರುವಂತಹ ಚರ್ಚೆ ಈಗ ಆಕ್ರೋಶಕ್ಕೆ ಕಾರಣವಾಗಿದೆ. ರಕ್ಷಿತಾ ಶೆಟ್ಟಿಗೆ ಒಳ್ಳೆಯ ಫ್ಯಾನ್ ಬೇಸ್ ಇರುವಂತದ್ದು. ಸೋಷಿಯಲ್ ಮೀಡಿಯಾದಲ್ಲಿ ಅವರು ಭಾರಿ ಫೇಮಸ್ ಆಗಿದ್ರು. ಅವರ ಅರೆಬರೆ ಕನ್ನಡ ಮಾತುಗಳಿಂದ ಬಬ್ಲಿಯಾಗಿ ಮಾತನಾಡ್ತಾರೆ ಅಂತ ಹೇಳಿ ಫ್ಯಾನ್ಸ್ ಅವರಿಗೆ ಭಾರಿ ಅಭಿಮಾನವನ್ನ ಹೊಂದಿದ್ರು ಅವರ ಬಗ್ಗೆ. ಆದ್ರೆ ಮೊದಲನೇ ದಿನವೇ ಅವರನ್ನ ಹೊರಗೆ ಕಳಿಸಿರುವಂತಹ ಕಾರಣ ಇದು ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ. ಮನೆಯಲ್ಲಿ ಏನು ಎಲ್ಲ ಎಲಿಮೆಂಟ್ಸ್ಗಳನ್ನು ನೋಡಲಾಗುತ್ತೆ. ಬಿಗ್ ಬಾಸ್ ಮನೆ ಅಂತ ಅಂದರೆ ಅದರ ಮಧ್ಯೆ ರಕ್ಷಿತಾ ಅವರು ಒಬ್ಬ ಫನಿಯಾಗಿ ಆ ಮನೆಯನ್ನು ಲವಲವಿಕೆಯಿಂದ ಇಡೋದ್ರಲ್ಲಿ ಯಶಸ್ವಿ ಆಗ್ತಿದ್ರು ಅನ್ನೋ ನಂಬಿಕೆ ಎಲ್ಲರಲ್ಲಿ ಇತ್ತು. ಈ ಮಧ್ಯೆ ಅವರನ್ನು ಹೊರಗೆ ಕಳಿಸಿರುವಂತಹ ಕಾರಣ ಅವರ ಫ್ಯಾನ್ಸ್ಗಳು ಈಗ ಬೇಜಾರನ್ನು ವ್ಯಕ್ತಪಡಿಸ್ತಿದ್ದಾರೆ. ಮೊನ್ನೆ ಗ್ರ್ಯಾಂಡ್ ಓಪನಿಂಗ್ ಸಮಯದಲ್ಲೇ ರಕ್ಷಿತಾ ಶೆಟ್ಟಿ ಅವರ ಪ್ರೋಮೋವನ್ನೇ ಜಾಸ್ತಿ ತೋರಿಸಲಾಗ್ತಾ ಇತ್ತು. ಯಾಕಂದರೆ ಅವರೊಬ್ಬ ಹೈಲೈಟಿಂಗ್ ಏನು ಕಂಟೆಸ್ಟೆಂಟ್ ಆಗಿ ಮನೆಗೆ ಬರ್ತಿದ್ದಾರೆ ಅನ್ನೋ ಕಾತ್ರದಲ್ಲಿ ಎಲ್ಲರೂ ಕಾಯ್ತಾ ಇದ್ರು. ಆದರೆ ನಿನ್ನೆ ನಡೆದಿದಂಥ ಒಂದು ಪ್ರಕ್ರಿಯೆಯಲ್ಲೇ ಈಗ ರಕ್ಷಿತಾ ಶೆಟ್ಟಿ ಅವರು ಹೊರಗೆ ಬಂದಿರುವಂತಹ ಕಾರಣ ಇದರಿಂದ ಭಾರಿ ಬೇಸರ ವ್ಯಕ್ತವಾಗ್ತಾ ಇದೆ. ಅವರು ಕನ್ನಡವನ್ನ ಕಲಿಯೋದಕ್ಕೆ ಪ್ರಯತ್ನ ಮಾಡ್ತೀನಿ, ಮನೆಗೆ ಬಂದ ಮೇಲೆ ನಾನು ಕನ್ನಡವನ್ನ ಕಲಿತೀನಿ ಅಂತ ಹೇಳಿಕೊಂಡು ಬಂದಿದ್ರು. ಅವರಿಗೆ ಒಂದು ಅವಕಾಶವನ್ನ ಕೊಡಬೇಕಾಗಿತ್ತು. ಈ ರೀತಿಯಾಗಿ ಅವರನ್ನ ಹೊರಗೆ ಕಳಿಸಬಾರ್ದಿತ್ತು ಅಂತ ಹೇಳಿ ಈಗ ಫ್ಯಾನ್ಸ್ ಭಾರಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ.